ಹೊಳೆ ಆಂಜನೇಯನ ಹರಕೆಯನ್ನ ತೀರಿಸಿದ ಸಿಪಿವೈ ಪತ್ನಿ. ಪತಿ ಗೆಲುವು ಹಿನ್ನೆಲೆ ಹರಕೆಯನ್ನ ತೀರಿಸಿದ್ದಾರೆ ಪತ್ನಿ ಶೀಲಾ. ಹೊಳೆ ಆಂಜನೇಯನ ಹರಕೆಯನ್ನ ತೀರಿಸಿದ್ದಾರೆ ಸಿಪಿವೈ ಪತ್ನಿ. ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಇದರ ಹಿನ್ನೆಲೆ ಪತ್ನಿ ಶೀಲಾ ಹರಕೆಯನ್ನ ತೀರಿಸಿದ್ದಾರೆ. ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹರಕೆ ಕಟ್ಟಿಕೊಂಡಿದ್ದ ಸಿಪಿ ಯೋಗೇಶ್ವರ್ ಕುಟುಂಬ ಆಂಜನೇಯನಿಗೆ ₹1.25 ಕಟ್ಟಿ ಹರಕೆಯನ್ನ ಕಟ್ಟಿದ್ರು. ದೀಪ ಹಚ್ಚಿ ತಮ್ಮ ಹರಕೆಯನ್ನ ಪೂರೈಕೆ ಮಾಡಿಕೊಂಡಿದ್ದಾರೆ. ಹೊಳೆ ಆಂಜನೇಯನ ಹರಕೆಯನ್ನ ಸಿಪಿವೈ ಪತ್ನಿ ತೀರಿಸಿದ್ದಾರೆ. ಇನ್ನು ಪತಿ ಗೆಲುವು ಹಿನ್ನೆಲೆ ಹರಕೆಯನ್ನ ಪತ್ನಿ ಶೀಲಾ ಪೂರೈಸಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿರುವ ಆಂಜನೇಯ ದೇಗುಲ ಇದು. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಅಂತ. ಸಂತೋಷ ಆಗ್ತಾ ಇದೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ. ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ನೇಷ್ಠಿದ್ದಾರೆ. ಸೊ ಅವರು ನಮ್ಮ ಯಜಮಾನಿ ಮಾಡಿರೋ ಅಭಿವೃದ್ಧಿ ಕೆಲಸವನ್ನು ಬೆಚ್ಚಿ ಚನ್ನಪಟ್ಟಣ ಜನ ಹೋಗ್ತಾ ಇದ್ದೀವಿ. ಯೋಗೇಶ್ವರ ಭರವಸೆ ಇತ್ತು ಈ ಸರ್ತಿ. ಯಾಕಂದರೆ 2 ಸರಿ ಸೋಲನ್ನು ಅನುಭವಿಸಿದ್ವಿ. ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರ ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು. ಯಾಕೆಂತಂದರೆ ಬಹಳಷ್ಟು ಕೆರೆಗಳೆಲ್ಲ ಬಂದು ಹೋಗಿದ್ದು. ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣಕ್ಕೆ. ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ರು. ಯೋಗೇಶ್ವರ ಅವ್ರಿಗೆ ಪಕ್ಷ ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚನ್ನಪಟ್ಟಣ ಜನರ ಆಶೀರ್ವಾದ ಬೇರೆ, ಆಮೇಲೆ ದೇವರ ಆಶೀರ್ವಾದ ತುಂಬ ದೊಡ್ಡ ಪಾತ್ರ. ಪ್ರತಿಯೊಬ್ಬರು ತುಂಬ ಶ್ರಮ ಪಟ್ಟು ನಮ್ಮ ಯಜಮಾನ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಪತಿಯ ಗೆಲುವಿಗಾಗಿ ಪತ್ನಿ ಹರಕೆಯನ್ನ ಹೊತ್ತಿದ್ರು. ಈ ಹರಕೆ ಇಲ್ಲಿ ಏನಾದ್ರು ಫಲಿಸಿದಂತೆ ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರವಾಗಿ? ಹೌದು, ಏನಂದ್ರೆ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ ಒಂದು ಶಕ್ತಿ ದೇವತೆ ಅಂತ ಹೇಳ್ಬೋದು. ಏನಂದ್ರೆ ಆ ಹೊಳೆ ಆಂಜನೇಯ ಸ್ವಾಮಿಗೆ ಯಾರು ಹರಕೆ ಹೊತ್ಕೋತಾರೋ ಆ ಹರಕೆನ ಆಂಜನೇಯ ಸ್ವಾಮಿ ತೀರಿಸ್ತಾರೆ. ಅಂದ್ರೆ ಏನು ಅವ್ರು ಬೇಡಿಕೆ ಇಟ್ಟಿರ್ತಾರೋ ಆ ಬೇಡಿಕೆನ ಆಂಜನೇಯ ಸ್ವಾಮಿ ತೀರಿಸ್ತಾರೆ ಅನ್ನೋ ಒಂದು ನಂಬಿಕೆ ಹಿಂದಿನಿಂದನೂ ಕೂಡ ಒಂದು ಬೆಳ್ಕೊಂಡ್ ಬಂದಿರುವಂತದ್ದು. ಅದೇ ರೀತಿ ಸುಮಾರು ಜನ ಬಂದು ಅಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರ ಏನು ಹರಕೆ ಹೊತ್ಕೊಂಡಿದ್ರು ಅದು ಫಲಿಸಿದಂತ ಸಂದರ್ಭದಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ. ಅದೇ ರೀತಿ ಏನು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯಾಗಿದ್ದಂತ ಸಿಪಿ ಯೋಗೇಶ್ವರ್ ಅವರ ಪತ್ನಿ ಶೀಲಾ ಅವರು ಕೂಡ ಬಂದು ಇಲ್ಲಿ ಹರಕೆ ಹೊತ್ಕೊಂಡಿದ್ರು. ಏನಂದ್ರೆ ತನ್ನ ಪತ್ನಿ ಏನಾದ್ರೂ ಗೆದ್ದದ್ದೇ ಆದಲ್ಲಿ ನಾನು ಬಂದು ₹1.25 ಹರಕೆ ಕಟ್ಟಿ ನಾನು ಪೂಜೆ ಸಲ್ಲಿಸಿ ಹೋಗ್ತೀನಿ ಅಂತ ಕೂಡ ಒಂದು ಹರಕೆ ಹೊತ್ಕೊಂಡಿದ್ದಂಥದ್ದು. ಅದೇ ರೀತಿ ಯೋಗೇಶ್ವರ್ ಅವರು ಅತ್ಯಂತ ಬಹುಮತದಿಂದ ಅವರು ಗೆದ್ದಿದ್ದಾರೆ. ಗೆದ್ದಂತ ಸಂದರ್ಭದಲ್ಲಿ ಪತ್ನಿ ಶೀಲಾ ಅವರು ಬಂದು ದೇವಸ್ಥಾನಕ್ಕೆ ಬಂದು ತನ್ನ ಹರಕೆನ ತೀರಿಸಿದ್ದಾರೆ. ಏನು ₹1.25 ಕಟ್ಟಿ ಅಲ್ಲಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿ ತಮ್ಮ ಹರಕೆನ ತೀರಿಸಿದಂಥದ್ದು. ಎಲ್ಲವನ್ನೂ ಕರುಣಿಸುವಂತ ಆಂಜನೇಯ ಸ್ವಾಮಿ ಇವ್ರಿಗೂ ಕೂಡ ಒಂದು ಏನು ಹರಕೆನ ತೀರಿಸಿರುವಂತದ್ದು. ನಿಜವಾಗ್ಲೂ ಈ ಒಂದು ನಂಬಿಕೆಗೆ ಆಂಜನೇಯ ಸ್ವಾಮಿ ಫಲಿಸಿದೆ ಅಂತಾನೆ ಹೇಳ್ಬೋದು. ಅವ್ರ ಹರಕೆ ಫಲಿಸಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಅಲ್ಲಿ ಬಂದು ಪೂಜೆ ಸಲ್ಲಿಸಿ ತನ್ನ ಗಂಡ ಏನು 2 ಬಾರಿ ಸೋತಿದ್ರು, ಚನ್ನಪಟ್ಟಣ ಜನತೆ ಕೈ ಹಿಡಿದಿದ್ದಾರೆ, ದೇವರು ಆಶೀರ್ವಾದ ಮಾಡಿದ್ದಾರೆ ಅಂತಾನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ತಾವು ಹೊತ್ತಿದ್ದಂತ ಹರಕೆನ ₹1.25 ಕೊಟ್ಟು ಶೀಲಾ ಅವರು ಅಂದ್ರೆ ಸಿಪಿ ಯೋಗೇಶ್ವರ್ ಅವರ ಪತ್ನಿ ಶೀಲಾ ಅವರು ಬಂದು ಈ ಹರಕೆ ತೀರಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.